ಹೂವಿನ ಹಡಗಲಿ ನಿವೃತ್ತ ಸಹಾಯಕ ನಿರ್ದೇಶಕ ಆನಂದ್ ವೈ ಡೊಳ್ಳಿನ್ ಅವರಿಗೆ ಸೋಗಿ ಪರಮೇಶ್ ಅವರಿಂದ ಸನ್ಮಾನ. ಹೂವಿನ ಹಡಗಲಿ ದಿನಾಂಕ 31/7/2026 ನಡೆದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಆನಂದ್ ವೈ ಡೊಳ್ಳಿನ್ ಅವರ ಸೇವಾ ನಿವೃತ್ತಿ ಸಮಾರಂಭಕ್ಕೆ ಕಾರಣಾಂತರಗಳಿಂದ ಹಾಜರಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ದಿನಾಂಕ 2 ಆಗಸ್ಟ್ 2026 ಸೋಗಿ ಗ್ರಾಮದ ದಲಿತ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಟಿ ಪರಮೇಶ್ ಅವರು ನಿವೃತ್ತ ಅಧಿಕಾರಿಯ ನಿವಾಸಕ್ಕೆ ಭೇಟಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಆನಂದ್ ಡೊಳ್ಳಿನ್ ಸರ್ ಅವರು ಹೂವಿನ ಹಡಗಲಿ ನನ್ನ ತವರು ಮನೆ ಇದ್ದ ಹಾಗೆ ಎಂದು ಅನಿಸಿಕೆ ಹಂಚಿಕೊಂಡರು ಮತ್ತು ಹೂವಿನ ಹಡಗಲಿ ತಾಲೂಕಿನ ಎಲ್ಲ ಸಮುದಾಯದವರು ನನಗೆ ಬೆನ್ನೆಲುಬಾಗಿ ನಿಂತು ಇವತ್ತು ನನ್ನ ಸೇವಾ ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಬೀಳ್ಕೊಡುವ ಮೂಲಕ ನನ್ನನ್ನು ಅಭಿನಂದಿಸಿದರು ಎಂದು ಮಾತನಾಡಿದ ಆನಂದ್ ವೈ ಡೊಳ್ಳಿನ್ ಅವರು ಹೂವಿನ ಹಡಗಲಿ ತಾಲೂಕಿನ ತಮ್ಮ ಸೇವಾ ಅವಧಿಯಲ್ಲಿ ತಾಲೂಕು ವ್ಯಾಪ್ತಿಯ ಎಲ್ಲ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯ ಮತ್ತು ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ದಿನಗಳನ್ನು ನೆನಪಿಸಿಕೊಂಡರು. ಜೊತೆಗೆ ತಾವು ನಡೆದು ಬಂದ ಹಾದಿ ಹಾಗೂ ಸುದೀರ್ಘ ಸೇವಾ ಜೀವನದ ಅನುಭವಗಳನ್ನು ಉಪಸ್ಥಿತರಿದ್ದವರೊಂದಿಗೆ ಹಂಚಿಕೊಂಡರು. ನಿಷ್ಠಾವಂತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಆನಂದ್ ವೈ ಡೊಳ್ಳಿನ್ ಅವರ ಮುಂದಿನ ನಿವೃತ್ತಿ ಜೀವನವು ಸುಖ, ಶಾಂತಿ ಮತ್ತು ಸುಖಕರವಾಗಿರಲಿ ಎಂದು ಟಿ ಪರಮೇಶ್ ದಲಿತ ಮುಖಂಡರು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಉತ್ತಂಗಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಕಾಲೋನಿಯ ದಲಿತ ಮುಖಂಡರಾದ ಶ್ರೀ ಕೆ ಚಂದ್ರಪ್ಪ, ಎಸ್ ಹನುಮಂತ ಹಾಗೂ ಪತ್ರಕರ್ತ ಮಂಜುನಾಥ್ ಕೆ ಉತ್ತಂಗಿ ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಶುಭ ಕೋರಿ ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಇಲ್ಲ ನೋಡ್ರಿ. ಹೂವಿನ ಹಡಗಲಿ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿರುವಂಥ ಆನಂದ್ ಸರ್ ಅವರಿಗೆ ಉತ್ತಂಗಿ ಮತ್ತು ಸೋಗೆ ಗ್ರಾಮದ ದಲಿತ ಮುಖಂಡರು ಇಂದು ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾಹೇಬರಿಗೆ ನಿವೃತ್ತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಇದೇ ಥರನೇ ಸಮಾಜ ಸೇವೆಯಲ್ಲಿ ಅವರ ಪಾತ್ರವು ಯಶಸ್ವಿ ಆಗಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲ ಕೆಳಗಿನ ನಾವು ಕೆಳಗಿನ ಬಾಡಿ ಕೊಟ್ಟು ಫಸ್ಟ್ ಇದು ನಾವು ಇಷ್ಟು ಊರ್ ಮನೆ ಕೊಟ್ಟಾರ. ತೆಗಿತ ಅನ್ನ ನ್ಯೂಸ್ ಅವ್ರ ಅಲ್ಲಿ ಒಳಗೆ ಸರಿಯಾಗಲ್ಲ ನಮ್ಮ ಹುಡುಗರೆಲ್ಲ ಬೆಸ್ಟ್ ಸರ್. ಮುಂದೆ ಸದಾ ಇಲ್ಲಿ ಇರ್ಬೇಕಮ್ಮ. ಜೀವನದ ಬಗ್ಗೆ ಹೂವಿನ ಹಡಗಲಿಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ. ಆ ಹೂವಿನ ಹಡಗಲಿ ಜನತೆಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ಇಂದು ನನಗೆ ನನ್ನ ಸೇವಾ ನಿವೃತ್ತಿ ಬಂದಿದ್ದ ಪ್ರಯುಕ್ತವಾಗಿ ತಾವು ಬಂದು ನನಗೆ ಅಭಿನಂದನೆ ಸಲ್ಲಿಸಿದ್ದಕ್ಕಾಗಿ, ಗೌರವವನ್ನು ಸಲ್ಲಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ
ನಾನು 1988 ಆಗಸ್ಟ್ 12ರಿಂದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನೌಕರಿ ಪ್ರಾರಂಭವಾಗಿ ಕಲಬುರಗಿ ಜಿಲ್ಲೆ ಅಖಂಡ ಬಳ್ಳಾರಿ ದಾವಣಗೆರೆ ಧಾರವಾಡ ಜಿಲ್ಲೆ ಹಾಗೂ ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 5 ಜಿಲ್ಲೆಗಳಲ್ಲಿ 38 ವರ್ಷಗಳ ಸೇವೆಯನ್ನು ನಾನು ಸಲ್ಲಿಸಿದ್ದೇನೆ. ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ನಾನು ಹೂವಿನಹಡಗಲಿ ತಾಲೂಕಿನಲ್ಲಿ 15 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ. ಮೊದಲು ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಪಿ ಪ್ರಕಾಶ್ ಸಾಹೇಬರು RDPR ಮಿನಿಸ್ಟರ್ ಇದ್ದಾಗ ನಾನು ಅಲ್ಲಿಗೆ ಬಂದೆ. 1995ರಿಂದ 2001ರವರೆಗೆ ಸಮಾಜ ಕಲ್ಯಾಣ ವಿಸ್ತೀರ್ಣಾಧಿಕಾರಿಯಾಗಿ ಹಾಗೂ 2010ರಿಂದ 2014ರವರೆಗೆ ಕಚೇರಿ ಅಧೀಕ್ಷಕನಾಗಿ ಹಾಗೂ 2022ರಿಂದ 2026 ಜುಲೈ 31ರವರೆಗೆ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ನನಗೆ ಹೂವಿನಹಡಗಲಿ ತಾಲೂಕು ತವರು ಮನೆ ಇದ್ದ ಹಾಗೆ. ಮಾನ್ಯ MP ಪ್ರಕಾಶ್ ಸಾಹೇಬರಿಂದ ಹಿಡಿದು ಜಯಣ್ಣ ಅವರಿಂದ ಹಿಡ್ಕೊಂಡು ಎಲ್ಲರಿಗೂ ಇಡೀ ತಾಲೂಕಿನ ಪ್ರತಿಯೊಬ್ಬ ಜನತೆಗೆ ನಾನು ಚಿರಋಣಿಯಾಗಿರ್ತೇನೆ. ನಾನು ಈ ಸಾಧನೆ ಮಾಡಿ ಇಷ್ಟೆಲ್ಲ ಮೊನ್ನೆ ನಾನು 31/7/2026ರಂದು ಜರುಗಿದ ಸೇವಾ ನಿವೃತ್ತಿ ಸಂದರ್ಭದಲ್ಲಿ ಆ ಜನಸ್ತೋಮ ನೋಡಿ ನನಗೆ ಅಚ್ಚರಿಯಾಯಿತು. ಹಾಗೆ ಇಬ್ಬರು ಗುರುಗಳ ಸಾನ್ನಿಧ್ಯದಲ್ಲಿ 3 ಗುರುಗಳ ಸಾನ್ನಿಧ್ಯ, ಒಬ್ಬರು ಹಿರೇಮಲ್ಲಂಕೇರಿ ಶಟಸ್ಥಲ ಬ್ರಹ್ಮಿಗಳು, ನಮ್ಮ ಆರಾಧ್ಯ ದೈವ ಡಾಕ್ಟರ್ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಈಶಾಂತರ ಮಹಾಸ್ವಾಮಿಗಳು, ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿಯವರು ಸಹಿತ ಆ ಸಂದರ್ಭದಲ್ಲಿ ಭಾಗವಹಿಸಿ ಆಶೀರ್ವದಿಸಿದರು. ಹಾಗೆ ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ LS ಆನಂದ್ ಕಾಳೆ ಸಾಹೇಬರು ಸಹಿತ ಅವರಿಂದ ಉದ್ಘಾಟನೆ ಆಯಿತು. ಮಾನ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಂಥ ಮಾಜಿ ಸದಸ್ಯ ವಸಂತಣ್ಣವರು, ಇಡೀ ನಮ್ಮ ದಲಿತ ಸಂಘರ್ಷಗಳ ಸಮಿತಿಯ ಮುಖಂಡರಾದ ಉಚ್ಚಂಗಪ್ಪ ಅವರು, ನಿಂಗರಾಜ್ ಅವರು, ಹಾಗೆ ಹಳಗುಂದಿ ದುರ್ಗೇಶ್ ಅವರು, P ನಿಂಗಪ್ಪ ಅವರು, ಪೂಜಪ್ಪ ಅವರು, ಇಡೀ ತಾಲೂಕಿನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ವಾಲ್ಮೀಕಿ ಸಂಘದ ಎಲ್ಲ ಪದಾಧಿಕಾರಿಗಳು, ಇತರೆ ಜನಾಂಗದ ಎಲ್ಲ ಜನಾಂಗದವರು ಭಾಗವಹಿಸಿ ನನಗೆ ಸನ್ಮಾನವನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕಾಗಿ ತುಂಬ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನಾನು ಸರ್ಕಾರದ ಇತಿಮಿತಿಯಲ್ಲೇ ಕಾರ್ಯನಿರ್ವಹಿಸಿದ್ದೇನೆ. ಆದರೆ ಸಮಾಜ ಕಲ್ಯಾಣ ಇಲಾಖೆ ತುಂಬ ಕ್ಲಿಷ್ಟಕರವಾದಂಥ ಇಲಾಖೆ. ಯಾವುದೇ ಸಮಸ್ಯೆ ಬಂದರೂ ಸಹಿತ ತುಂಬ ಕ್ಲಿಷ್ಟಕರವಾಗಿರ್ತದೆ. ಅಂತಹದರಲ್ಲಿ ನಾನು ನನ್ನ ಕರ್ತವ್ಯದ ವ್ಯಾಪ್ತಿಯಲ್ಲಿ ಒಂದೇನು ಸಮಾಜದ ಕಟ್ಟಕಡೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಏನು ಇಲಾಖೆಯ ಸದುದ್ದೇಶ ಇದೆ, ಆ ಸದುದ್ದೇಶವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಹಾಗೆಯೇ ಸಾಧ್ಯವಾದಷ್ಟು ಬಡವರ, ದೀನದಲಿತರ, ಹಿಂದುಳಿದವರ ಕಷ್ಟ ಕಾರ್ಪಣ್ಯಗಳಿಗೆ ಹೋಗೊಟ್ಟು ಅವರ ಶ್ರೇಯೋಭಿವೃದ್ಧಿಯಲ್ಲಿ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ನನಗೆ ತುಂಬ ಸಂತೋಷವಾಗ್ತದೆ. ಹಾಗೆ ನಮ್ಮ ಕೈಯಲ್ಲಿ ಅಭ್ಯಾಸ ಮಾಡತಕ್ಕಂಥ ಹೂವಿನಹಡಗಲಿ, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ ಈ 4 ತಾಲೂಕುಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಡಾಕ್ಟರ್ಸು, ಇಂಜಿನಿಯರ್ಸು, ಸೈಂಟಿಸ್ಟು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸು, ಲೆಕ್ಚರರ್ಸು, ಹೈಸ್ಕೂಲ್ ಟೀಚರ್ಸು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಇವತ್ತು ಸಾಕಷ್ಟು ಜನ ಫೋನ್ ಮಾಡಿ ನನಗೆ ಅಭಿನಂದನೆ ತಿಳಿಸ್ತಾರೆ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಲು ಎಲ್ಲ ಈ ಬಳಗವೇ ಕಾರಣ ಅಂತ ನನ್ನೆಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳು, ನನ್ನೆಲ್ಲ ಸನ್ಮಿತ್ರರ ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೆಲ್ಲರೂ ಬಂದು ನನಗೆ ಒಂದು ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ದಕ್ಕಾಗಿ ಮತ್ತೊಮ್ಮೆ ನನ್ನ ಎಲ್ಲ ತಮ್ಮೆಲ್ಲ ಬಳಗಕ್ಕೆ ತಮ್ಮೆಲ್ಲರಿಗೂ ಮುಖ್ಯವಾಗಿ ಮಂಜುನಾಥ
ಮತ್ತು ನಮ್ಮ ಸೋಗಿ ಮತ್ತು ಉತ್ತಂಗಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸರಿ ಬಂತ? ನಿಮ್ಮ ಹೆಸರು ಪರಮೇಶ್ವರ ಸೋಗಿ, ನೀವು ಉತ್ತಂಗಿ, ತಮ್ಮ ಹೆಸರು ಚಂದ್ರಣ್ಣ, ನೀವು ನಮ್ಮ ಶಿಷ್ಯ ಮಂಜು ಫ್ರೆಂಡ್. ನಾವು ಹಾಸ್ಟೆಲ್ ಹೋಗಿದ್ದೀವಿ, ಹಾಸ್ಟೆಲ್ ಬರೋದು. ಇವತ್ತೊಂದು ಇವತ್ತಿನ ಸಂದರ್ಭದಾಗ ನನ್ನ ಫ್ರೆಂಡನ್ನು ಬಾಗಿ ಮಾಡಿದಲ್ಲ ಅದು ನನಗೆ ಭಾಳ ಥ್ಯಾಂಕ್ ಯು, ಥ್ಯಾಂಕ್ ಯು. ತಮ್ಮ ಹೆಸರು ಹನುಮಂತ, ಉತ್ತಂಗಿ ನಿಮ್ದು, ಇವರೊಬ್ಬರೇ ಅವ್ರ ಸದಸ್ಯರು ಸರ್ ಅವರು. ಆಮೇಲೆ